ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಕಾಬೂಲ್ ಕಡಲೆಕಾಳಿಂದ ಅಂಬೊಡೆ ಮಾಡೋಣ. ಕಾಬೂಲ್ ಕಡಲೆಕಾಳು 8 ಅವರ್ ನೆನೆಸಿದ್ದೀನಿ. ಇದಕ್ಕೆ 20 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಶುಂಠಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಮಾಡೋಣ. ಮಿಕ್ಸಿಗೆ ಕಾಬೂಲ್ ಕಡಲೆ ಹಾಕೋಣ. ಇದು 2 ಟೈಮ್ ರುಬ್ಬಬೇಕು, 1 ಟೈಮ್ ರುಬ್ಬಕ್ಕಾಗಲ್ಲ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇಂಗು, ಶುಂಠಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ. ಆಂಬೋಡೆಗೆ ಹೇಗೆ ರುಬ್ತಿರೋ ವಡ ರುಬ್ಬೋ ಥರನೇ ಇದನ್ನು ರುಬ್ಕೊಂಬರ್ಬೇಕು. ನೀರು ಹಾಕ್ಬಾರ್ದು. ಇಲ್ಲ, ಇವಾಗ ಇದು ರುಬ್ಬಿದೆ. ಈ ಥರ ರುಬ್ಕೋಬೇಕು, ವಡ ಥರ. 1 ಪ್ಲೇಟ್ ಹಾಕಿ ನೀರು ಹಾಕ್ದಿರ ರುಬ್ಬೇಕು. ಕಾಳಲ್ಲೇ ನೀರು ನೆಂದಿರೋದಿರುತ್ತೆ, ಅದರಲ್ಲೇ ರುಬ್ಬೇಕು, ನೀರು ಹಾಕ್ಬಾರ್ದು. ಕರಿಬೇವು, ಸೋಡಾ, ಅರಿಶಿನ, ಕಾಯಿ ತುರಿ. ಇದಕ್ಕೆ ಬೇಕಾದ್ರೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಏನು ಬೇಕಿದ್ರೂ ಹಾಕೋಬೋದು. ಬೆಳ್ಳುಳ್ಳಿ ಏನು ಬೇಕಿದ್ರೂ ಹಾಕೋಬೋದು. ಇವಾಗ ಇದನ್ನ ನೀಟಾಗಿ ಕಲಸೋಣ. ಈ ವಡೆ 3 ದಿನ ಇರುತ್ತೆ. ಹೆಂಗೆ ಕರ್ದಿರ್ತೀವೋ ಹಾಗೆ ಇರುತ್ತೆ. ಕಡಲೆಬೇಳೆ ವಡೆ ಥರ ರಾತ್ರಿಗೆ ತೆಗೆದ್ರೆ ದಾರ ಥರ ಬರುತ್ತಲ್ಲ, ಹಂಗೆ ಬರಲ್ಲ, ಅನ್ಸಲ್ಲ. ಬಾಣಲಿಗೆ ಎಣ್ಣೆ ಇಟ್ಟು ಕಾಯಕ್ಬಿಟ್ಟು, ಎಣ್ಣೆ ಕಾದಿದೆ. ಇದು ವಡ ಥರ ಮಾಡಿಕೊಂಡು ಕರಿಬೇಕು. ಮೀಡಿಯಂ ಊರಿನಲ್ಲಿ ಇದು ಕರಿಬೇಕು, ಏಕೆಂದರೆ ಇದು ಕಾಳಲ್ವಾ, ನಿಧಾನಕ್ಕೆ ಬೇಯಬೇಕು. ಚೆನ್ನಾಗೆ ಬರ್ತಾ ಇದೆ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಾಗುತ್ತೆ. ಇದು ಕಡಲೆಬೇಳೆ ಆಂಬೋಡೆಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ 3 ದಿನ ಇಟ್ಕೊಂಡು ತಿನ್ಬೋದು ಹೀಗೇನೆ. ಇದು ಫ್ರಿಜ್ಜಲ್ಲಿ ಇಡೋದು ಬೇಡ, ಡೈರೆಕ್ಟಾಗೆ ಹಳಸಲ್ಲ. ಕಡಲೆಬೇಳೆ ವಡೆ ರಾತ್ರಿಗೆ ಇರಲ್ಲ. ಇದಾಗಿದೆ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಡ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕಿದು, ಯಾಕೆಂದರೆ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ಈ ಥರ ಕಾಬೂಲ್ ಕಡಲೆಕಾಳು ಆಂಬೊಡೆ ಸಿದ್ಧ ನೋಡಿ. ಇದು ಮೇಲೆ ಕ್ರಿಸ್ಪಿ ಬಿಸಿ ಇದೆ, ಇದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ.